बदलते डेमोग्राफी मेरे लिए, मैं असम से आया हूँ, ये मेरे लिए बहुत बड़ा मुद्दा है। 1951 में 12% था, आज असम में मुस्लिम पॉपुलेशन 40%, हम जिला की जिला खो चुका हूँ। मेरे लिए ये मुद्दा पॉलिटिकल नहीं है, मेरे लिए ये जीना और मरने का मुद्दा है। ಎಲ್ಲಾ ಮಿತಿಗಳನ್ನ ಮೀರಿ ನಾಚಿಕೆ ಇಲ್ಲದೆ ಹಸಿ ಸುಳ್ಳು ಹೇಳೋರ ಪಟ್ಟಿಯಲ್ಲಿ ಮೊದಲು ಬರಬೇಕಾದ ಹೆಸರು ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರದ್ದು. ಹಿಮಂತ ಬಿಸ್ವ ಶರ್ಮಾ ಅವರಲ್ಲಿ ನೀವು ರಾಜಕೀಯ ಅಂದ್ರೆ ಏನು ಅಂತ ಕೇಳಿದ್ರೆ ಬಹುಶಃ ಅವರಿಂದ ಬರುವ ಉತ್ತರ ಮುಸಲ್ಮಾನರ ವಿರುದ್ಧ ದ್ವೇಷ ಹರಡುವುದು ಅಂತ ಆಗಿರುತ್ತೆ. ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಬಂದವರು ತಮ್ಮ ಹೊಸ ಮಾಲೀಕರನ್ನ ಖುಷಿಪಡಿಸೋಕೆ ಅವರಿಗಿಂತ ಹೆಚ್ಚು ಪ್ರಖರವಾಗಿ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವುದು ರೂಢಿಯಾಗ್ಬಿಟ್ಟಿದೆ. ಸ್ವಸ್ಥ ಸಮಾಜದ ಎಲ್ಲ ಮರ್ಯಾದೆಗಳನ್ನ ಮೀರಿ ಈ ಹೊಸ ಕಮಲ ಬೀರರು ದ್ವೇಷ ಹೊರಡುವ ಕೆಲಸವನ್ನ ಮಾಡ್ತಾರೆ. ಈ ರಾಜಕಾರಣಿಗಳಲ್ಲಿ ತುಂಬಿರುವ ಮುಸಲ್ಮಾನರ ವಿರುದ್ಧದ ದ್ವೇಷವನ್ನ ತೆಗೆದುಹಾಕಿದ್ರೆ ಅವರ ರಾಜಕೀಯ ವೃತ್ತಿ ಜೀವನದಲ್ಲಿ ಏನೂ ಉಳಿಯೋದಿಲ್ಲ. ಮುಸಲ್ಮಾನರ ವಿರುದ್ಧ ಅವರು ಹರಡ್ತಿರುವ ದ್ವೇಷ ಮತ್ತು ಸುಳ್ಳಿನ ಬಲದಲ್ಲೇ ಅವರ ಇಡೀ ರಾಜಕೀಯ ಜೀವನ ನಿಂತಿದೆ. ಅದೊಂದೇ ಅವರ ಬಂಡವಾಳ. ಈ ಹಿಮಂತ ಶರ್ಮಾ ಕೂಡ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನದಲ್ಲಿದ್ದವರು, ಮತ್ತೆ ಬಿಜೆಪಿಗೆ ಬಂದು ಈಗ ಬಜರಂಗ್ ದಳದ ಮುಖಂಡರಿಗಿಂತ ಹೆಚ್ಚು ಕೋಮುವಾದಿ ಆಗ್ಬಿಟ್ಟಿದ್ದಾರೆ, ಅಥವಾ ಅವರೊಳಗಿದ್ದ ಮೊದಲೇ ಕೋಮುವಾದಿ ಮನಸ್ಥಿತಿ ಈಗ ಬಯಲಾಗಿದೆ. ಹಿಮಂತ ಬಿಸ್ವ ಶರ್ಮಾ ಮುಸಲ್ಮಾನರ ವಿರುದ್ಧ ದ್ವೇಷ ಹರಡೋದು ಇದೇ ಮೊದಲ ಬಾರಿಯೇನೂ ಅಲ್ಲ. ಆದ್ರೆ ಈ ಬಾರಿ ಅಂತೂ ಎಲ್ಲಾ ಮಿತಿಗಳನ್ನ ಮೀರಿ ತನ್ನ ಮತಾಂಧತೆ ಜೊತೆ ತನ್ನ ಮೂರ್ಖತನವನ್ನು ಜಗತ್ತಿನ ಎದುರು ಇಟ್ಟುಬಿಟ್ಟಿದ್ದಾರೆ. ಅಸ್ಸಾಮಿನಲ್ಲಿ 1951ರಲ್ಲಿ 12% ಮುಸಲ್ಮಾನರ ಜನಸಂಖ್ಯೆ 2024ರಲ್ಲಿ 40% ಅಂತ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ. ಇದು ಬಹಳ ಗಂಭೀರ ವಿಚಾರ. ಇದು ನನಗೆ ರಾಜಕೀಯದ ಪ್ರಶ್ನೆ ಅಲ್ಲ, ಇದು ನನಗೆ ಬದುಕುವ ಮತ್ತು ಸಾಯುವ ವಿಷಯ ಅಂತಾನೂ ಅವರು ಹೇಳಿದ್ದಾರೆ. ಅಸ್ಸಾಂ 2041ರಲ್ಲಿ ಮುಸ್ಲಿಂ ಬಾಹುಳ್ಯ ರಾಜ್ಯ ಆಗಬಹುದು ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ನೆಟ್ ನಲ್ಲಿ ಜನಸಾಮಾನ್ಯರು ಅಂಕಿ ಅಂಶಗಳನ್ನ ಮಾಹಿತಿಗಳನ್ನ ಚೆಕ್ ಮಾಡಿ ನೋಡಿ ಕೆಲವೇ ನಿಮಿಷಗಳಲ್ಲಿ ಖಾತ್ರಿ ಪಡಿಸಿಕೊಳ್ಳಬಹುದಾದ ಕಾಲದಲ್ಲಿ ಇಷ್ಟು ಹಸಿ ಸುಳ್ಳು ಹೇಳೋಕೆ ಹಿಮಂತ ಶರ್ಮಾ ಅವರಿಗೆ ಅದೆಲ್ಲಿಂದ ಇಷ್ಟು ಧೈರ್ಯ ಬಂತೋ ಗೊತ್ತಿಲ್ಲ. ತಾನು ಒಂದು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯಲ್ಲಿರೋನು ಅನ್ನೋ ಕನಿಷ್ಠ ಜ್ಞಾನವಾದ್ರೂ ಇಂಥವರಿಗೆ ಇರೋದಿಲ್ವಾ? ಯಾಕಂದ್ರೆ ಈ ಹಿಮಂತ ಶರ್ಮಾ ಈಗ ಹೇಳಿರೋ ಮಾತು ಅಂತಿಂತ ಸುಳ್ಳಲ್ಲ, 100% ಹಸಿ ಸುಳ್ಳು. ಹಾಗಾದ್ರೆ ನಿಜವಾದ ಅಂಕಿ ಅಂಶಗಳು ಏನಿದೆ ಹೇಳ್ತೀವಿ ಕೇಳಿ. ದೇಶದಲ್ಲಿ ಕಳೆದ 13 ವರ್ಷಗಳಿಂದ ಜನಗಣತಿ ನಡೆದೇ ಇಲ್ಲ. ನಡೆಸಬೇಕಾಗಿತ್ತು ಮೋದಿ ಸರ್ಕಾರ, ಆದ್ರೆ ಅದು ಜನಗಣತಿಯನ್ನ ನಡೆಸೇ ಇಲ್ಲ. 1881ರ ಬಳಿಕ ಇದೇ ಮೊದಲ ಬಾರಿ ನಿಯಮಿತವಾಗಿ ದೇಶದ ಜನಗಣತಿ ನಡೆದಿಲ್ಲ. ಆದ್ರಿಂದ ಈಗಿರೋದು 2011ರಲ್ಲಿ ನಡೆದಿರುವ ಜನಗಣತಿಯ ಅಂಕಿ ಅಂಶಗಳು ಮಾತ್ರ. ಅದನ್ನೇ ಮುಂದಿಟ್ಟು ನೋಡೋಣ. ಹಿಮಂತ ಬಿಸ್ವ ಶರ್ಮಾ ಹೇಳಿದ ಮೊದಲ ಸುಳ್ಳು. 1951ರಲ್ಲಿ ಅಸ್ಸಾಮಿನ ಮುಸ್ಲಿಂ ಜನಸಂಖ್ಯೆ 12% ಅಂತ ಹಿಮಂತ್ ಹೇಳಿದ್ದಾರೆ. ನಂತರ ಎಕ್ಸ್ ಪೋಸ್ಟ್ ಒಂದರಲ್ಲಿ 14% ಅಂತ ಹೇಳಿದ್ರು. ಇದು ನಿಜಾನಾ? ಇಲ್ಲ, ಇದು ಖಂಡಿತ ಸುಳ್ಳು, ಹಸಿ ಸುಳ್ಳು. 1951ರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ನಡೆಸಿದ ಮೊದಲ ಜನಗಣತಿ ಪ್ರಕಾರ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ 24.68ರಷ್ಟಿತ್ತು. ಅಸ್ಸಾಂ ಮುಖ್ಯಮಂತ್ರಿ ಹೇಳಿಕೊಂಡಂತೆ 12% ಅಥವಾ 14% ಅಲ್ಲ. ಅವರದ್ದೇ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಅಭಿವೃದ್ಧಿ ಇಲಾಖೆಯ ವೆಬ್ಸೈಟ್ನಲ್ಲೂ ಈ ಡೇಟಾ ಲಭ್ಯ ಇದೆ. ಇನ್ನು ಈಗ ಅಸ್ಸಾಮಿನ ಮುಸ್ಲಿಮರ ಜನಸಂಖ್ಯೆ 40% ಹೌದಾ? ಇಲ್ಲ, ಇದೂ ಕೂಡ ಹಸಿ ಸುಳ್ಳು. 2011ರ ಜನಗಣತಿಯ ಪ್ರಕಾರ ಅಸ್ಸಾಂನಲ್ಲಿ 34.22% ಅಂದ್ರೆ ಒಟ್ಟು 1,06,79,345 ಮುಸ್ಲಿಂ ಜನಸಂಖ್ಯೆ ಇದೆ. ಹಾಗಾದ್ರೆ 1951ರಿಂದ 2011ರ ನಡುವೆ ಅಸ್ಸಾಮಿನ ಮುಸ್ಲಿಂ ಜನಸಂಖ್ಯೆ 10% ಹೆಚ್ಚಾಗಿದೆ. ಇನ್ನು 1951ರ ಜನಗಣತಿಯಲ್ಲಿ ದೊಡ್ಡ ಸಂಖ್ಯೆಯ ಮುಸ್ಲಿಮರು ಹೆಸರು ನಮೂದಿಸುವಲ್ಲಿ ವಿಫಲರಾಗಿದ್ರು ಅನ್ನೋ ಮಾತು ಬೇರೆನೇ ಇದೆ. ಹಾಗಾಗಿದ್ದಲ್ಲಿ ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದ 10%ಕ್ಕಿಂತಲೂ ಕಡಿಮೆ. ಹಾಗಾದಲ್ಲಿ ಅಸ್ಸಾಮಿನಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದ 10%ಕ್ಕಿಂತಲೂ ಕಡಿಮೆ. ವಾಸ್ತವ ಹೀಗಿರುವಾಗ ಹಿಮಂತ ಶರ್ಮಾ ಅಸ್ಸಾಮಿನಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ 28% ಹೆಚ್ಚಳ ಆಗಿದೆ ಅಂತಾರೆ. ಎಷ್ಟು ದೊಡ್ಡ ಸುಳ್ಳಿದು. ಅಂಕಿ ಅಂಶಗಳು ನಿಮ್ ಮುಂದೆ ಇದೆ. ಈ ಅಂಕಿ ಅಂಶಗಳನ್ನ ನೋಡೋಕೆ ನಮಗೆ ತುಂಬಾ ರಿಸರ್ಚ್ ಮಾಡೋ ಅಗತ್ಯನೂ ಇಲ್ಲ. ಇಂಟರ್ನೆಟ್ ನಲ್ಲಿ ಸ್ವಲ್ಪ ಹುಡುಕಾಟ ನಡೆಸಿದ್ರೆ ಯಾರಿಗೆ ಬೇಕಾದ್ರೂ ಸುಲಭವಾಗಿ ಸಿಗುವ ಮಾಹಿತಿ ಇದು. ಆದರೆ ದೇಶದ ದೊಡ್ಡ ಮಾಧ್ಯಮ ಸಂಸ್ಥೆಗಳಿಂದ ಇಷ್ಟನ್ನೂ ಮಾಡೋಕೆ ಸಾಧ್ಯವಾಗಲಿಲ್ಲ. ನೀವು ಹಸಿ ಸುಳ್ಳು ಹೇಳ್ತಿದ್ದೀರಿ ಮುಖ್ಯಮಂತ್ರಿಗಳೇ ಅಂತ ಹಿಮಂತ ಶರ್ಮಾರನ್ನ ಕೇಳೋಕೆ ಈ ಮಡಿಲ ಮೀಡಿಯಾಗಳಿಗೆ ಸಾಧ್ಯವಾಗಲಿಲ್ಲ.
ಸಾವಿರಾರು ಕೋಟಿ ಬಂಡವಾಳ ಹೂಡಿ ನೂರಾರು ಜನ ಕೆಲಸ ಮಾಡುವ ಈ ಮಡಿಲ ಮೀಡಿಯಾಗಳು ಹಿಮಂತ್ ಅವರ ಸುಳ್ಳನ್ನ ಬಯಲು ಮಾಡೋದು ಪಕ್ಕಕ್ಕಿರ್ಲಿ, ಹಿಮಂತ್ ಹೇಳಿದ ಹಸಿ ಸುಳ್ಳನ್ನೇ ನಿಜ ಅನ್ನುವಂತೆ ಪ್ರಚಾರ ಮಾಡಿಬಿಟ್ವು ಈ ಮಾಧ್ಯಮಗಳು. ಹಿಮಂತ್ ಬಿಸ್ವ ಶರ್ಮಾ ಒಂದು ಸುಳ್ಳು ಹೇಳಿದ್ರೆ ಅದಕ್ಕೆ ತಮ್ಮ ಮಸಾಲೆಯನ್ನು ಸೇರಿಸಿ ಈ ಮಡಿಲ ಮೀಡಿಯಾಗಳು ಸುಳ್ಳಿನ ಪರ್ವತವನ್ನೇ ಕಟ್ಟಿಬಿಟ್ವು. ಅಂದ್ರೆ ಇವುಗಳು ಮೀಡಿಯಾಗಳೇ ಅಲ್ಲ, ಮೀಡಿಯಾಗಳ ಹೆಸರಲ್ಲಿ ಕಾರ್ಯಾಚರಿಸ್ತಾ ಇರೋ ಪ್ರೊಪಗಂಡ ಯಂತ್ರಗಳು ಅಷ್ಟೇ. ಇನ್ನು ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಹೀಗೆ ಹಸಿ ಸುಳ್ಳು ಹೇಳೋಕೆ ಹಿಮಂತ್ ಶರ್ಮಾ ಅವರಿಗೆ ಅನೇಕ ಅನಿವಾರ್ಯತೆಗಳು ಇವೆ. ಲೋಕಸಭೆ ಚುನಾವಣೆಯಲ್ಲಿ ಅಸ್ಸಾಂನಲ್ಲಿ ಈ ಬಾರಿ ಬಿಜೆಪಿ 9, ಕಾಂಗ್ರೆಸ್ 3 ಸೀಟು ಗೆದ್ದಿದ್ರು ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಚೇತರಿಸಿಕೊಂಡಿದೆ. ಒಂದು ಸೀಟಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಕೀಬುಲ್ ಹಸನ್ 10 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮತ್ತೊಂದು ಸೀಟ್ನಲ್ಲಿ ಹಿಮಂತ್ ಶರ್ಮಾ ಸಹಿತ ಇಡೀ ಅಸ್ಸಾಂ ಸರ್ಕಾರ ಪ್ರಚಾರ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಪುತ್ರ ಗೌರವ್ ಗೊಗೊಯ್ ಗೆದ್ದು ಬಂದಿದ್ದಾರೆ. 2026ರಲ್ಲಿ ವಿಧಾನಸಭೆ ಚುನಾವಣೆಗೆ ಗೌರವ್ ಗೊಗೊಯ್ ಅವರೇ ಕಾಂಗ್ರೆಸ್ ಅನ್ನ ಮುನ್ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಬೆಲೆ ಏರಿಕೆ, ನಿರುದ್ಯೋಗದಂತಹ ಸಮಸ್ಯೆಗಳು ಅಸ್ಸಾಂ ಜನರನ್ನ ಕಾಡ್ತಿವೆ. ಆ ಸಮಸ್ಯೆಗಳಿಗೆ ಉತ್ತರ ಹಿಮಂತ್ ಶರ್ಮಾ ಬಳಿ ಇಲ್ಲ. ಹಾಗಾಗಿ ಈಗ ಸಿಎಂ ಕುರ್ಚಿನ ಉಳಿಸ್ಕೊಳ್ಳೋಕೆ ಹಸಿ ಸುಳ್ಳುಗಳ ಮೂಲಕ ಹೆಣಗಾಡ್ತಿದ್ದಾರೆ ಹಿಮಂತ್ ಬಿಸ್ವ ಶರ್ಮಾ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.